ಇದು ಅಗ್ನಿ ಸಾಕ್ಷಿ ಸ್ಟಾರ್ಟಿಂಗಲ್ಲಿ ಚೆನ್ನಾಗಿ ರೆಡಿ ಆಗಬೇಕಂತಮ್ಮ ನೀನು ಅಂತೆಲ್ಲ ಹೇಳಿ ಮಲ್ಲಿಕಾ ಅವರು ಅದಿತಿಗೆ ವಿಶ್ ಮಾಡ್ತಾನೆ. ಅತ್ತಿಗೆ ನಮ್ಮ ಮಗಳಿಗೆ ದೃಷ್ಟಿ ಬೊಟ್ಟು ಇಡ್ರಿ ಅಂತ, ಇದೇನು ಚಿಕ್ಕಪ್ಪ ನೀವು ದೃಷ್ಟಿ ಹಾಕೋರ ಹತ್ರ ದೃಷ್ಟಿ ಬೊಟ್ಟು ಇಡಿ ಅಂತೆಲ್ಲ ಹೇಳಿ ಅಗ್ನಿ ಇನ್ಸಲ್ಟ್ ಮಾಡ್ಬಿಡ್ತಾನೆ ರೇವತಿಗೆ. ಪಾಪ ಸುಮ್ಮನೆ ಆಗ್ಬಿಡ ಅವರು ಎಲ್ಲರೂ ಸುಮ್ಮನೆ ಆಗ್ಬಿಡ್ತಾರೆ. ಪಾಪ ಏನೂ ಮಾತಾಡಲ್ಲ ರೇವತಿ ಅವ್ರ ಬಗ್ಗೆ. ನನ್ನ ತಂಗಿ ಮೇಲೆ ಯಾವ ಕೆಟ್ಟ ದೃಷ್ಟಿ ಬೀಳೋದು ಯಾವ ರೀತಿ ಕೆಟ್ಟ ದೃಷ್ಟಿ ಬೀಳಲಾರ್ದಂಗೆ ನೋಡ್ಕೊಳ್ಳೋಕ್ಕೆ ನಾನೇ ನೋಡ್ಕೊತೀನಿ ಅಂತೆಲ್ಲ ಹೇಳಿ ಹೋಗ್ಬಿಡ್ತಾನೆ ಅಗ್ನಿ ಅಲ್ಲಿದ್ದ ಹೋದ್ಮೇಲೆ. ಇಲ್ಲಿ ಅರವಿಂದ್ ಸಾರ್ ತುಂಬ ಬೇಜಾರಾಗಿ ರೇವತಿಗೆ ಸಮಾಧಾನ ಮಾಡ್ತಾರೆ. ಅರವಿಂದ್ ಸಾರ್ ಬೇಜಾರು, ರೇವತಿ ಮೇಡಮ್ಗೆ ಬೇಜಾರು. ಅದಿತಿ ನೀನು ಹೋಗಿ ರೆಡಿ ಆಗಮ್ಮ, ಸುಮ್ಮನೆ ಮಗಳ ಮುಂದೆ ಏನು ಮಾತಾಡೋದು ಬೇಡ ಅಂತೆಲ್ಲ ಹೇಳಿ ಮಗಳಿಗೆ ಒಳಗಡೆ ಹೋಗಮ್ಮ ಅಂತೆಲ್ಲ ಹೇಳ್ತಾ ಅವ್ರಾಗ ಅದನ್ನೇ ಒಳಗಡೆ ಹೋಗ್ಬಿಡ್ತಾನೆ. ಅವನು ಪ್ರತಿ ದಿವಸ ಇದೇ ಆಗೋಯ್ತು ಅಂತೆಲ್ಲ ಹೇಳಿ ರೇವತಿ ಮುಂದೆ. ಈ ಕಡೆ ಇವ್ರ ಮಾವಾಗ ಏನೋ ಸ್ವಲ್ಪ ಡೌಟ್ ಬರುತ್ತೆ, ಅಂದರೆ ಸಾಕ್ಷಿ ಅವ್ರ ಮಾವಾಗ ಡೌಟ್ ಬಂದು ಮೇಲೇ ನೋಡ್ತಾ ಇರ್ತಾರೆ ಅವರು. ಇವನು ಏನಿದಾರಲ್ಲ ರಾಜು ಅವ್ರ ಮನೆ ಕಡೆ, ಬೆಳಿಗ್ಗೆಯಿಂದ ರಾಜುನೇ ಕಾಣಿಸ್ತಾ ಇಲ್ಲ ಅಂತ ಮಂಜನಿಗೆ ಹೇಳ್ತಾರೆ. ರಾಜು ಪಾಪ ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರ್ತಾರ ಅಂತೆಲ್ಲ, ಯಾರಿಗೇನು ಚಂಬ್ ಬಿಡಬೇಕು ಅವ್ನು ಸರಿಯಾಗಿ ಮಾಡ್ತಾ ಇರ್ತಾನೆ ಬಿಡ್ರಿ. ಏನಂದೆ ಅಂದೆ, ಅಯ್ಯೋ ನಾನೇನಂದಿರಿ ಅಂತೆಲ್ಲ ನಿಮ್ಮ ರಾಜು ಎಲ್ಲಿ ಯಾರನ್ನ ಉದ್ಧಾರ ಮಾಡ್ತಿದ್ದಾನೋ ಅಂತೆಲ್ಲ ಹೇಳಿ ಕುಂಕುಮ ಮಾತಾಡ್ತಾ ಇವರಿಬ್ಬರು ಕ್ರೈಮ್ ಪಾರ್ಟ್ನರ್ ಅಂತ ಇವ್ರಿಗೆ ಗೊತ್ತೇ ಇಲ್ಲ. ಈ ಏನು ತೋರಿಸ್ತೀವಿ ಜಗತ್ತು ಅದನ್ನೇ ನಂಬೋ ರೀತಿಯಾಗಿ ಮಾಡ್ತೀವಿ ನಾವು ಅಂತೆಲ್ಲ ನೀವು ಒಳ್ಳೇದು ಅಂದ್ಕೊಂಡಿದ್ದು, ಅವನು ಅಷ್ಟೇನಲ್ಲ ಬಿಡು ಅಂತ. ಪ್ರಪಂಚ ಪಳಗಡೆ ಆದರೂ ನೀನು ಗೊಣ ಅನ್ನೋದು ಮಾತ್ರ ನಿಂದ್ರಿಸಲ್ಲ ಅಂತೆಲ್ಲ ಹೇಳಿ ಇವ್ರು ಸಾಕ್ಷಿ ಅವ್ರ ಮಾವ ಸಾಕ್ಷಿ ಅವ್ರ ಅತ್ತೆ ಇಬ್ಬರು ಜಗಳ ಆಡ್ತಾ ಸಾಕ್ಷಿ ಇಲ್ಲಿ ಅದಿತಿಗೆ ರೆಡಿ ಮಾಡೋಕ್ಕಂತ ಹೋಗಿರ್ದ. ಅಮ್ಮ ಇಲ್ಲೇನು ಆಗ್ತಾಯಿದೆ ನನಗಂತ ಅರ್ಥ ಆಗ್ತಾಯಿಲ್ಲ, ಮಂಜರಿ ಮಕ್ಕಳು ಹೇಳ್ತಾ ಇರ್ತಾರೆ ಸುಮ್ಮನೆ ಇರ್ರಿ ಅಂತೇಳಿ. ಮಂಜರಿ ಏನು ಫುಲ್ ನಗ್ತಾ ಹೇಳಮ್ಮ ಅಂದರೆ ಏನು ರಾಜು ವಿಷಯದಲ್ಲಿ ಇಷ್ಟೊಂದು ಸೈಲೆಂಟ್ ಆಗಿದೆಯಾ ಅಂತೆಲ್ಲ ಹೇಳಿದಾಗ ಫುಲ್ಲು ಮಂಜರಿ ಖುಷಿಯಾಗಿ ಇರ್ತಾಳೆ. ಬಾರಿ ಬಿಂದು ಹೋಗೋಣ ಅಂತೆಲ್ಲ ಹೇಳಿ ಹೋಗ್ಬಿಡ್ತಾರೆ ಅವರಿಬ್ಬರು ಹೋದಾಗ ಮಂಜರಿ ಫುಲ್ ಖುಷಿ. ಅದಿತಿನ ರೆಡಿ ಮಾಡ್ತಾರೆ, ಲಿಫ್ಟಿಗೆ ಹಚ್ಚಿ ಅದು ಮೇಕಪ್ಪು ಕಾಜಲೆಲ್ಲ ಹಚ್ಚಿ. ಅದೇ ಟೈಮಿಗೆ ಯಾರೋ ಸಾಕ್ಷಿಗೆ ಒಂದು ಫೋನ್ ಬಂದೆ, ಫೋನಲ್ಲಿ ಖಂಡಿತ ರಾಜು ಅವರೇ ನಾನು ಬರ್ತಾ ಇದ್ದೀನಿ, ಖಂಡಿತ ಮಿಸ್ ಮಾಡಲ್ಲ ಅಂತೆಲ್ಲ ಹೇಳ್ತಾ ಹಾಂ ಸರಿ ಅಂತೆಲ್ಲ ಹೇಳಿ ಅದಿತಿಗೆ ರೆಡಿ. ಓ ಹೌದಾ, ಹಾಗಾದರೆ ನಮ್ಮ ಥರ ನಿಮಗೂ ಸ್ಪೆಷಲ್ ಡೇನೇ ಅಂತೆಲ್ಲ ಹೇಳ್ತಾ ಇದ್ದ. ನೀವು ಹೋಗ್ತಾರೆ ಡೇಟಿಗೆ ಆದಿತ್ಯ, ನಾನು ಹೋಗ್ತೇನೆ ಬನ್ನಿ ಡಿನ್ನರ್ಗೆ ಅಷ್ಟೇ, ಡಿನ್ನರ್ಗೂ ಡಿಫ್ರೆನ್ಸ್ ಇದೆ. ರಾಜು ಫ್ರೆಂಡ್ ಅಷ್ಟೇ ನನಗೆ ಅಂತೆಲ್ಲ ಡಿನ್ನರೇ ಅಂತ ಡೇಟ್ಸ್ ಪ್ಲ್ಯಾನ್ ಆಗೋದು ಅಂತೆಲ್ಲ ಹೇಳಿ ಅದೇ ಡೇಟ್ಗೆ ಹೋಗೋದು ಅಂತೆಲ್ಲ ಹೇಳ್ತಾ ಕೇಳು ಸಾಕ್ಷಿ ಅಂತೆಲ್ಲ ಹೇಳಿ ಏನೇನೋ ಕೇಳಿ ಏನೋ ಹೇಳಲ್ಲ ಪಾಪ ಸೈಲೆಂಟ್ ಆಗಿರ್ತಾ. ಆ ಕಡೆ ಅಗ್ನಿ ಇಲ್ಲಿ ರೂಮಲ್ಲಿ ಅಗ್ನಿ ಹಾಲೊಳಗೆ ಕುಂತಿರ್ತಾನೆ. ಬಾಸ್ ಅದೇ ಈ ಡೇಟಿಂಗು ಪಾರ್ಟಿಂಗ್ ಅಂದರೆ ಅದನ್ನೇನು ನಾವು ಇಷ್ಟಪಟ್ಟು ಆಡ್ತೀವಿ, ಒಬ್ಬ ಹುಡುಗಿನ ಅಂತ ಹೇಳಿ ತೋರಿಸ್ಕೊಳಕ್ಕೆ ಹೋಗ್ತಾರೋ ಅಥವಾ ನಾನು ಇಷ್ಟಪಡ್ತೀನಿ ಅಂತ ಹೋಗ್ತಾರೋ ಅಂತಾರೆ. ಇದನ್ನೆಲ್ಲ ನನಗೆ ಕೇಳ್ತೀಯಾ ಅಂತೆಲ್ಲ ಕೇಳಿದಾಗ ಇವರಿಬ್ಬರು ಮಧ್ಯದಲ್ಲಿ ಜಗಳನೇ ನಡೀತಾನೆ ಇರ್ತೈತಿ. ಆ ಕಡೆ ಸಾಕ್ಷಿ ಮತ್ತು ಆದಿತ್ಯ ಇಬ್ಬರು ಬರ್ತಾರೆ. ಸಾಕ್ಷಿ ಆದಿತ್ಯ ಇಬ್ಬರು ಬಂದಾಗ ಸಾಕ್ಷಿನೇ ನೋಡ್ತಾ ಇರ್ತಾರೆ. ಇನ್ನು ಮಸಿ ಹಂಗೆ ಇರ್ತೈತಿ, ಹೋಗಿರಲ್ಲ. ಸರಿ ಪುಟ್ಟಿ ನಾನು ನಿನಗೆ ಬಿಡ್ತೀನಿ ಬಾ ಅಂತೆಲ್ಲ ಹೇಳಿದೆ, ನಾನು ನಿನ್ನ ಜೊತೆ ಬರ್ತೀನಿ ಅಂತೆಲ್ಲ ಹೇಳಿದಾಗ ನಾನು ಹೋಗ್ತಾ ಇರೋದು ಡೇಟಿಗೆ, ನೀವು ಎದಕ್ಕೆ ನಗ್ತೀರಿ ಅಂತೆಲ್ಲ ಹೇಳಿದೆ. ನಾನು ಹೋಗ್ತಾ ಇರೋದು ಡೇಟಿಗೆ, ನೀನು ಅಲ್ಲೂ ಬರ್ತೀನಿ ಅಂತೆಲ್ಲ ಹೇಳಿದ್ದೀಯಾ ಅಂತ. ನನಗೆ ಡೇಟಿಗೆ ಜಸ್ಟ್ ವೆನ್ಯೂವರೆಗೆ ಡ್ರಾಪ್ ಮಾಡ್ತೀನಿ ಅಂತ ಅವ್ರ ತಂಗಿಗೆ ಹೇಳ್ತಾನೆ. ಹೋಗಿ ಪುಟ್ಟಿ ಅಂತಾರೆ, ನಾನು ಬರೋದು ನಿನಗೆ ಮುಜುಗರ ಆದರೆ ಪಕ್ಕದ ನಿನ್ನ ಫ್ರೆಂಡ್ನ ಅವ್ರನ್ನ ಕರ್ಕೊಂಡು ಹೋಗು ಅಂತೆಲ್ಲ ಹೇಳ್ತಾನೆ. ಆವಾಗ ಆದಿತ್ಯ ಏನು ರೀ ನನ್ನ ತಂಗಿ ಜೊತೆ ಹೋಗಿ ಬರುತ್ತೀರಾ ಅಂತೆಲ್ಲ ಕೇಳಿದಾಗ ಆವಾಗ ಅಣ್ಣ ಅವಳು ಬರೋಕ್ಕಾಗಲ್ಲ, ಯಾಕೆ ನನ್ನ ತಂಗಿ ಜೊತೆಗೆ ಹೋಗಲ್ಲೇನು ರೀ ಸಾಕ್ಷಿ ಅಂತೆಲ್ಲ ಕೇಳಿದಾಗ ಅದು ಫ್ರೀ ಇದ್ದರೆ ಖಂಡಿತ ಬರ್ತಿದ್ಲು, ಅದು ಅವಳು ರಾಜು ಜೊತೆ ಡೇಟ್ಗೆ ಹೋಗ್ತಾಳ ಅಂದಾಗ ಅಗ್ನಿಗೆ ಹಾರ್ಟ್ ಬ್ರೇಕ್ ಆಗಿಬಿಡ್ತೈತಿ. ಚೆನ್ನಾಗಿದೆ ಅವತ್ತು ಎಪಿಸೋಡು, ಯಾಕಂದರೆ ಚೆನ್ನಾಗಿದೆ. ಕಾರ್ ಕಳಿಸ್ತೀನಿ ಅಂತೆಲ್ಲ ಹೇಳಿದೆ. ಕಾರ್ ಕಳಿಸಿ ಆ ಫ್ರೆಂಡ್ ಹತ್ರ ಮಾತಾಡ್ತಾನೆ. ಸರಿ ನನ್ನ ಕಾರೇ ಬಂದಿಲ್ಲ ಅಂತೆಲ್ಲ ಹೇಳಿ ಸಾಕ್ಷಿ ಇಲ್ಲಿ ಮಾತಾಡ್ತಾ ಇರಬೇಕಾದ್ರೆ ಆ ಕಡೆಯಿಂದ ನಾನು ಕಾರ್ ಕಳಿಸಿದ್ದೀನಲ್ಲ ಅಂತೆಲ್ಲ ಹೇಳಿದಾಗ ನಾನು ಕಾರ್ ಕಳಿಸಿದ್ಮೇಲೆ ಇಲ್ಲಿ ಸಾಕ್ಷಿ ತುಂಬ ಬೇಜಾರಾಗಿರ್ತಾನೆ ಸಾಕ್ಷಿ. ಪ್ಲೀಸ್ ಇಡ ನಿನ್ನ ಹತ್ರ ಮಾತಾಡಬೇಕಂತ ಮಲ್ಲಿಕಾ ಏನೋ ಮಾತಾಡಿದ್ರೆ ಅಗ್ನಿ ಮಾತ್ರ ಕಿವಿ ಕೇಳಿಸ್ತಾನೆ ಇರಲ್ಲ. ಯಾಕೆ ಇಷ್ಟು ಅಪ್ಸೆಟ್ ಆಗಿದೆ ಅಂದರೆ ಇದಕ್ಕೆಲ್ಲ ಕಾರಣನೇ ಆ ಸಾಕ್ಷಿ ಕಣಮ್ಮ, ಇದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ, ಸಾಕ್ಷಿ ಮೇಲೆ ಇಂಟ್ರೆಸ್ಟ್ ಇರೋದು ಅಂತೆಲ್ಲ ಹೇಳ್ತಾ. ಅದೇ ಟೈಮಿಗೆ ಕಾರ್ ಬಂದಿರಲ್ಲ ಅಂದರೆ ಫೋನ್ ಮಾಡಿದೆ ಹೆವಿ ನಾನು ಕಳಿಸಿರೋ ಕಾರಲ್ಲಿ ಅದಿತಿ ಬಂದುಬಿಟ್ಟಾಳ, ಇಷ್ಟು ಬೇಗ ನೀವು ಲೊಕೇಶನ್ನಿಗೆ ರೀಚ್ ಆಗಿದ್ದೀರಾ ಅಂತ. ಇಲ್ಲ ಅಂತೆಲ್ಲ ಹೇಳಿದೆ.
ಅವ್ರು ನೋಡಿ ಕಾರೇ ಬಂದಿಲ್ಲ ಅಂತೇಳಿ ಹೇಳಿದೆ. ಇವ್ರು ಕಳಿಸಿರೋ ಕಾರಲ್ಲಿ ಆದಿತ್ಯ ಬಂದಿರ್ತಾನೆ. ಈ ಸಾಕ್ಷಿ ಇಲ್ಲಿ ರೋಡ್ ಹತ್ರ ನಿಂತು ವೇಟ್ ಮಾಡ್ತಾ ಇರ್ತಾಳೆ. ಇದೇ ಟೈಮಿಗೆ ಇವು ಬಂದು ಕಾರ್ ನೋಡ್ತಾನೆ. ಸಾಕ್ಷಿ ನಿಂತಿರೋದು ನೋಡಿ ಕಾರ್ ರಿವರ್ಸ್ ತೊಗೊತಾರೆ ಅಗ್ನಿ ಅವರು. ನಾಳೆ ಎಪಿಸೋಡ್ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.